Here's preparation of alkanes. Preparation of alkanes. Number of methods are employed for the preparation of alkane. Adu nimge prescribed method estu 5. Yadu first one, from unsaturated hydrocarbons. From unsaturated hydrocarbons. ಏನು unsaturated hydrocarbon ಅಂದ್ರೆ it may be alkene or alkyne. Okay, let us consider an alkene. CH2 double bond CH2. It is the first member of the alkene known as what? Ethene. ಈ ethene ಏನು ಮಾಡಿದ್ರೆ ಯಾವ ಆಲ್ಕೇನ್ ಬರ್ಬೋದು ಇದರಲ್ಲಿ? It has 2 carbon, so we can get ethane. Is it not? ಹಾಗಿದ್ರೆ ಈ ಈಥೀನ್ಗೆ ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗಬೇಕು ಅಂದ್ರೆ ಏನು ಮಾಡಬೇಕು? ವಿ ಶುಡ್ ಆಡ್ 1 hydrogen to each carbon. ಅಂದ್ರೆ addition of hydrogen into ethene in presence of catalyst ಯಾವುದು? ನಿಕೆಲ್ ಆರ್ ಪ್ಲಾಟಿನಮ್ ಆರ್ ಪೆಲಾಡಿಯಂ at 500 to 570 ಕೆಲ್ವಿನ್ ಅಷ್ಟು ಹೀಟ್ ಮಾಡಿದ್ರೆ ಏನ್ರಿ? This is called catalytic hydrogenation. ಹೀಗೇನಾಗುತ್ತೆ? 1 hydrogen is added to each double bonded carbon. CH2 ಏನಾಯಿತು? CH3 ಡಬಲ್ ಬಾಂಡ್ ಏನಾಯಿತು? ಸಿಂಗಲ್ ಬಾಂಡ್. ಸೊ ಏನು ಬಂತು ನಮಗೆ? ಈಥೇನ್. Is it not? ಈಥೇನ್. ಇನ್ನೊಂದು ಎಕ್ಸಾಂಪಲ್ ತಗೊಳ್ಳೋಣ. Let us consider an alkyne. ಎಷ್ಟು ಕಾರ್ಬನ್ ಆಟಮ್ ಇದೆ? 3. ಪ್ರೋ ಟ್ರಿಪಲ್ ಬಾಂಡ್ ಐ ಪ್ರೊಪೈನ್. ರೈಟ್? ಈಗ ನೋಡಿ, ಡಬಲ್ ಬಾಂಡ್ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಎಷ್ಟು ಮೋಲ್ ಆಫ್ ಹೈಡ್ರೋಜನ್ ಹಾಕಿದ್ವಿ? 1 ಮೋಲ್, ಅಂದ್ರೆ 2 ಹೈಡ್ರೋಜನ್ ಆಟಮ್ಸ್. ಹೌದಾನೆ? 1 ಮೋಲ್ ಅಲ್ಲಿ ಎಷ್ಟಿದೆ? 2 ಹೈಡ್ರೋಜನ್. ಈ ರಿಯಾಕ್ಷನ್ ಹೇಗಾಗುತ್ತೆ ಅಂದ್ರೆ ಫಸ್ಟ್ ಟ್ರಿಪಲ್ ಬಾಂಡ್ ಇಸ್ ಕನ್ವರ್ಟೆಡ್ ಇಂಟು ಡಬಲ್ ಬಾಂಡ್, ದೆನ್ ಡಬಲ್ ಬಾಂಡ್ ಇಸ್ ಕನ್ವರ್ಟೆಡ್ ಇಂಟು ಸಿಂಗಲ್ ಬಾಂಡ್. ಟ್ರಿಪಲ್ ಬಾಂಡ್ ಡಬಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ 1 ಮೋಲ್, ದೆನ್ ಡಬಲ್ ಬಾಂಡ್ ನ ಸಿಂಗಲ್ ಬಾಂಡ್ ಆಗಿ ಕನ್ವರ್ಟ್ ಮಾಡ್ಬೇಕಾದ್ರೆ ಇನ್ನೂ 1 ಮೋಲ್, ಟೋಟಲಿ 2 moles. Yes, addition of hydrogen into propyl in presence of nickel catalyst. Reaction ಏನಂತ ಕರೆದ್ವಿ? Catalytic hydrogenation. We'll get CH3 C. ಇದಕ್ಕೆ ಸಿಂಗಲ್ ಬಾಂಡ್ ಆಯ್ತು ಅಂದ್ರೆ ಎಷ್ಟು ಹೈಡ್ರೋಜನ್ ಹಾಕಬೇಕು? 2. ಇದೇನಿದೆ? CH. ಇನ್ನೆಷ್ಟು ಹೈಡ್ರೋಜನ್ ಹಾಕಬೇಕಿದ್ರೆ ವೇಲೆನ್ಸಿ ಸ್ಯಾಟಿಸ್ಫೈ ಆಗಬೇಕೆ? 2. CHH2 ಅಂದ್ರೆ ಏನಾಯ್ತು? CH3. ಸೊ ಪ್ರೊಪೈಲ್ ಇಂದ ಬರೋಂಥ ಆಲ್ಕೇನ್ ಯಾವುದು? ಪ್ರೊಪೇನ್. ಹಾಗಿದ್ರೆ ಒಂದು ಸೆಂಟೆನ್ಸ್ ಎಕ್ಸ್ಪ್ಲನೇಷನ್ ಏನು ಹೇಳ್ತೀವಿ? Ethene on catalytic hydrogenation gives ethane. ಅದೇ ರೀತಿ ಪ್ರೊಪೈಲ್ on catalytic hydrogenation gives propane. ಈ ಪ್ರೋಸೆಸ್ ನ ಏನಂತ ಕರಿತೀವಿ? catalytic hydrogenation. catalytic hydrogenation. catalytic hydrogenation ಅಂತ ಕರಿತೀವಿ. ಓಕೆನಾ? Second method of preparation of alkane from alkyl halide. From alkyl halide. General representation of alkyl halide ಏನು ಅಂದ್ರೆ R is an alkyl, X halogen. Alkyl halide common name ಅಥವಾ IUPAC name halo alkane ಅಂತ ಕರಿತೀವಿ. ಓಕೆ, ಸೊ ನಾನು ಹಿಂದೆ ಹೇಳ್ಕೊಟ್ಟಿದ್ದೆ ಏನು ಬೇಸಿಕ್ಸ್ ಹೇಳ್ಕೊಡ್ಬೇಕಾದ್ರೆ ವಾಟ್ ಅಬೌಟ್ ದಿಸ್? RH ಅಂದ್ರೆ ಆಲ್ಕೇನ್. ಈ ಆಲ್ಕೇನ್ ಅಲ್ಲಿ 1 ಹೈಡ್ರೋಜನ್ ನ ರಿಮೂವ್ ಮಾಡಿ ಆ ಜಾಗಕ್ಕೆ ಹ್ಯಾಲೋಜನ್ ನ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಆಲ್ಕೈಲ್ ಹ್ಯಾಲೈಡ್ ಬರುತ್ತೆ.
And the removal of hydrogen from an alkane, it becomes alkyl. That hydrogen is replaced by halogen. Alkyl halide. Okay na? Andre aladre any alkyl or is any alkyl. One carbon atom alkyl, methyl, ಅಥವಾ ethyl, or propyl, or butyl. ಹೀಗೆ. Okay. ತಗೊಳ್ಳೋಣ ಒಂದು ಆಲ್ಕೈಲ್ ಹ್ಯಾಲೈಡ್ ತಗೊಳ್ಳೋಣ. ಯಾವುದು? ಮೆಥೈಲ್ ಕ್ಲೋರೈಡ್. ಏನಿದು? ಮೆಥೈಲ್ ಕ್ಲೋರೈಡ್. ಮೆಥೈಲ್ ಕ್ಲೋರೈಡ್. ಎಸ್, ಯಾವ ಆಲ್ಕೇನ್ ಬರ್ಬೋದು ಇದರಿಂದ? ಇಟ್ ಹ್ಯಾಸ್ ಒನ್ ಕಾರ್ಬನ್, ಅಂದ್ರೆ ಮೀಥೇನ್ ಬರುತ್ತೆ. ಈಗ ಈ ಮಿಥೈಲ್ ಕ್ಲೋರೈಡ್ ನ ಏನ್ ಮಾಡಿದ್ರೆ ನಮಗೆ ಮೀಥೇನ್ ಬರುತ್ತೆ? ಕ್ಲೋರಿನ್ ಹೋಗಿ ಆ ಜಾಗಕ್ಕೆ ಹೈಡ್ರೋಜನ್ ಸಬ್ಸ್ಟಿಟ್ಯೂಟ್ ಆಗಬೇಕು. ಓಕೆ, ರೈಟ್? ಅಗೈನ್ ಅಡಿಷನ್ ಆಫ್ ಹೈಡ್ರೋಜನ್, ಏನದು? ಹೈಡ್ರೋಜನೇಷನ್. ಬಟ್ ದಿಸ್ ಡು ನಾಟ್ ರಿಯಾಕ್ಟ್. ಹೈಡ್ರೋಜನ್ ಮಾಲಿಕ್ಯೂಲ್ ರಿಯಾಕ್ಷನ್ ಇಸ್ ವೆರಿ 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 ಸ್ಲೋ. ಹಾಗಾಗಿ ಏನ್ ಮಾಡಬೇಕು? ವಿ ಶುಡ್ ಯೂಸ್ ಎ ರಿಡ್ಯೂಸಿಂಗ್ ಏಜೆಂಟ್. ಅಂದ್ರೇನು? ವಿಚ್ ಕ್ಯಾನ್ ಪ್ರೊಡ್ಯೂಸ್ ಅಟಾಮಿಕ್ ಹೈಡ್ರೋಜನ್ ಆರ್ ಮೊನೋಅಟಾಮಿಕ್ ಹೈಡ್ರೋಜನ್ ಅಥವಾ ನೇಸೆಂಟ್ ಹೈಡ್ರೋಜನ್ ಅಂತ ಕರಿತೀವಿ. ನೇಸೆಂಟ್ ಹೈಡ್ರೋಜನ್ ಅಂದ್ರೆ ನಾವು ಜಸ್ಟ್ ಫಾರ್ಮ್ಡ್ ಹೈಡ್ರೋಜನ್ ಅಥವಾ ನ್ಯೂಲಿ ಬಾಂಡ್ ಹೈಡ್ರೋಜನ್ ಅಂತ. ಓಕೆ, ಹಾಗಿದ್ರೆ ಯಾವ್ದ್ರಿಂದ ಬರುತ್ತೆ? when a compound by decomposes ಅಥವಾ when two compounds by react with each other. ಇಲ್ಲಿ zinc reacts with the HCl. When zinc reacts with the dilute HCl, it produces atomic hydrogen ಅಥವಾ nascent hydrogen. ಇದನ್ನು ಯೂಸ್ ಮಾಡಿಕೊಂಡು ಕ್ಲೋರಿನ್ ಇಸ್ ರೀಪ್ಲೇಸ್ಡ್ ಬೈ ಹೈಡ್ರೋಜನ್. CH3 ಏನಾಗುತ್ತೆ? CH4. ಯಾವ ಆಲ್ಕೇನ್ ಬಂತು ನಮಗೆ? ಮೀಥೇನ್. ಪ್ಲಸ್ ದಿಸ್ ಕ್ಲೋರಿನ್ ಕಂಬೈನ್ಸ್ ವಿತ್ ಅನದರ್ ಹೈಡ್ರೋಜನ್ ಗಿವ್ಸ್ HCl. ಯಾಕಂದ್ರೆ ಕ್ಲೋರಿನ್ ಹೇಗೆ ರಿಮೂವ್ ಆಗುತ್ತೆ? ಕ್ಲೋರೈಡ್ ಅಯಾನ್, ರೈಟ್? ಸೊ ಈಗ ಕಮಾನ್, ಎಷ್ಟು ಹೈಡ್ರೋಜನ್ ಬೇಕಾಯ್ತು? ಇಲ್ಲೊಂದು ಎರಡು. ಸೊ ಬ್ಯಾಲೆನ್ಸ್ ಮಾಡೋಕ್ಕೆ ವಿ ಶುಡ್ ರೈಟ್ ಟು ನೇಸೆಂಟ್ ಹೈಡ್ರೋಜನ್ಸ್. ಇದು ಒಂದು ಎಕ್ಸಾಂಪಲ್. ಇನ್ನೊಂದು ಎಕ್ಸಾಂಪಲ್ ಆಗಿದೆ. ಇನ್ನೊಂದು ಎಕ್ಸಾಂಪಲ್ ಯಾವುದು? CH3 CH2 Cl. ವಾಟ್ ಇಸ್ ದಿಸ್? 2 ಕಾರ್ಬನ್ ಆಟಮ್ ಆಲ್ಕೈಲ್ halide. 2 ಕಾರ್ಬನ್ ಆಟಮ್ ಆಲ್ಕೈಲ್ ಗ್ರೂಪ್ ಏನಂತ ಕರಿತೀವಿ? ಈಥೈಲ್. ಯಾವುದು? ಹೈಡ್ರೋಜನ್ ಕ್ಲೋರಿನ್. ಸೊ ಕಾಮನ್ ನೇಮ್ ಈಸ್ ಈಥೈಲ್ ಕ್ಲೋರೈಡ್. ನಿಮ್ಗೆ IUPAC ನೇಮ್ ಗೊತ್ತಿದೆ ಅಂದ್ರೆ ಅದನ್ನೇ ಬರೀಬಹುದು, ಕ್ಲೋರೋ ಈಥೇನ್. ಎಸ್, when it is treated with ಯಾವ್ದ್ರ ಜೊತೆ? a reducing agent like zinc in dilute HCl. ಸಾಕಷ್ಟು ರಿಡ್ಯೂಸಿಂಗ್ ಏಜೆಂಟ್ಸ್ ಇದಾವೆ. we can use the suitable reducing agent. ಆಗ ನೋಡಿ, ಕ್ಲೋರಿನ್ ಹೋಗಿ ಆ ಜಾಗಕ್ಕೆ ಸಬ್ಸ್ಟಿಟ್ಯೂಟ್ ಆಗುತ್ತೆ ಹೈಡ್ರೋಜನ್. ಏನು ಬಂತು ನಮಗೆ? ಈಥೇನ್. ಹೋಗ್ತಾನೆ? we'll get ethane. Plus this chlorine combines with another hydrogen gives HCl. ಅದು ಬ್ಯಾಲೆನ್ಸ್ ಮಾಡಬೇಕು ಅಂದ್ರೆ we should take 2 hydrogen. ಈ ರಿಯಾಕ್ಷನ್ ಏನಂತ ಕರಿತೀವಿ? ರಿಡಕ್ಷನ್. ಏನಂತ ಕರಿತೀವಿ? ರಿಡಕ್ಷನ್. ಏನಕ್ಕೆ? ಅಡಿಷನ್ ಆಫ್ ಹೈಡ್ರೋಜನ್. ಅಂದ್ರೆ methyl chloride on reduction gives methane. Ethyl chloride on reduction gives ethane. Okay. Third method. The third method of preparation of alkyl, alkane. Again from alkyl halide only. From alkyl halide. So ಇದನ್ನ ಏನಂತ ಕರಿತೀವಿ ಅಂದ್ರೆ Odes reaction. A naming reaction. Odes reaction. Very important country for your final exam. Very important. Odes reaction. ಏನು Odes reaction ಅಂದ್ರೆ ಯಾವುದನ್ನ ಪ್ರಿಪೇರ್ ಮಾಡ್ತೀವಿ? ಆಲ್ಕೈಲ್ ಹ್ಯಾಲೈಡ್. ಸೊ when alkyl halide, ಏನಪ್ಪ ಜನರಲ್ ಫಾರ್ಮುಲಾ ಆಫ್ ಆಲ್ಕೈಲ್ ಹ್ಯಾಲೈಡ್? RX. When alkyl halide reacts with ಇಂದ್ರಿ RX ಅಂದ್ರೆ alkyl halide. Alkyl halide reacts with sodium metal. Alkyl halide reacts with the sodium metal in presence of dry ether. In presence of dry ether.
ಓಕೆನಾ. ದೆನ್ ಇಟ್ ಗಿವ್ಸ್, ನೋಡಿ ಬೈ ಪ್ರಾಡಕ್ಟ್ ಯಾವ್ದು ಹೋಗುತ್ತೆ ಇಲ್ಲಿ, ಯಾವುದು NaX, ಸೋಡಿಯಂ ಹ್ಯಾಲೈಡ್, ಸೋಡಿಯಂ ಹ್ಯಾಲೈಡ್ ಪ್ಲಸ್ ಇವೆರಡು ಆಲ್ಕೈಲ್ ಗ್ರೂಪ್ನ ಕಂಬೈನ್ ಮಾಡಿ, ಇದೊಂದು ಆಲ್ಕೈಲ್ ಇದೊಂದು ಆಲ್ಕೈಲ್, ಏನು ಬಂತು ನಮಗೆ, ವಿಲ್ ಗೆಟ್ ಹೈಯರ್ ಆಲ್ಕೇನ್, ಹೈಯರ್ ಆಲ್ಕೇನ್. ಆ್ಯಂಡ್ ಇಲ್ಲಿ ಇದೇನಂತ ಕರಿತೀವಿ ಅಂದರೆ, ದಿಸ್ ಮೆಥಡ್ ಈಸ್ ಯೂಸ್ ಟು ಪ್ರಿಪೇರ್ an alkane with even number of carbon atom. ಯಾಕೆಂದರೆ ಅಂದರೆ both the alkyl halides should be ಸೇಮ್ ಆಗಿರಬೇಕು, both the alkyl halides should be ಸೇಮ್. ನೀವೇನಾದರೂ ಬೇರೆ ಬೇರೆ ಆಲ್ಕೈಲ್ ಹ್ಯಾಲೈಡ್ ತೊಗೊಂಡ್ರೆ, ಓಕೆ, ಒಂದು ಮೀಥೈಲ್ ಒಂದು ಈಥೈಲ್ ಹೀಗೆ ತೊಗೊಂಡ್ರೆ, ದೆನ್ ಇಟ್ ರಿಸಲ್ಟ್ ಒಂದು ಆಡ್ ನಂಬರ್ ಆಫ್ ಆಲ್ಕೇನ್, ಅದೊಂದು ಜೊತೆಗೆ ಇಟ್ ಗಿವ್ಸ್ ದ ಮಿಕ್ಸ್ಚರ್ ಆಫ್ 3 ಆಲ್ಕೇನ್ಸ್ ಕೊಟ್ಬಿಡುತ್ತೆ. ಅವಾಗ yield of the product will be less. Come on, what is Woods reaction? When alkyl halides ಅಥವಾ haloalkanes are treated with the sodium metal in presence of dry ether gives higher alkane. Okay na? Come on, explain with an example now. Say R is CH3, X is Cl. What is the name of this alkyl chloride? Methyl chloride. Methyl chloride. When methyl chloride reacts with sodium metal, ನೀವು ಯಾರಾದ್ರೂ ಕ್ವಶನ್ ಮಾಡ್ಬೋದು, ಸರ್ ಡೈರೆಕ್ಟಾಗಿ 2 moles ಆಫ್ ಮಿಥೈಲ್ ಕ್ಲೋರೈಡ್ ಅಂತ ಬರೀಬೋದಲ್ವಾ? ಖಂಡಿತವಾಗ್ಲೂ. ಈಗ ರೆಕ್ಟಾಂಗ್ಯುಲರ್ ಬಾಕ್ಸ್ ಯೂಸ್ ಮಾಡ್ಕೊಂಡು ಎಕ್ಸ್ಪ್ಲೈನ್ ಮಾಡೋದು ಅಂದರೆ ನಿಮ್ಗೆ ಈಸಿಯಾಗಿ ಅರ್ಥ ಆಗುತ್ತೆ, ಯಾವುದು ಬೈ ಪ್ರಾಡಕ್ಟ್ ಬರ್ತಾ ಇದೆ ಅಂತ ಗೊತ್ತಾಗುತ್ತೆ. ಓಕೆನಾ. ವೆನ್ ಮಿಥೈಲ್ ಕ್ಲೋರೈಡ್ ರಿಯಾಕ್ಟ್ಸ್ ವಿತ್ ದ ಸೋಡಿಯಂ ಮೆಟಲ್ ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ಇನ್ ಪ್ರೆಸೆನ್ಸ್ ಆಫ್ ಡ್ರೈ ಈಥರ್, ಓಕೆನಾ, it gives, ನೋಡ್ರಿ ಏನು ಬೈ ಪ್ರಾಡಕ್ಟ್, NaCl. ಈ ಜನರಲ್ ಇಕ್ವೇಶನ್ ನಿಮ್ಗೆ ಇಂಪಾರ್ಟೆಂಟ್ ಅಲ್ಲ, ಓಕೆನಾ. NaX ಅಂದ್ರೆ ಏನು, Cl. ನೆಕ್ಸ್ಟ್ ಎರಡು ಆಲ್ಕೈಲ್ ಗ್ರೂಪ್, ಯಾವ್ದು ಆಲ್ಕೈಲ್, CH3, ಯಾವ್ದು ಬಂತು, ಹೈಯರ್ ಆಲ್ಕೇನ್, ಈಥೇನ್. So when methyl chloride reacts with the sodium metal in presence of dry ether gives ethane. Take another example. CH3, CH2, Br. Then we go ethyl bromide. Ethyl bromide ಅಥವಾ bromoethane. When ethyl bromide reacts with sodium metal in presence of dry ether, in presence of dry ether, yes, now the byproduct Na. Come on, X andre how the halogen, no, Br. So sodium bromide ಯಾವ ಆಲ್ಕೇನ್ ಬರುತ್ತೆ, ಒಂದು ಈಥೈಲಲ್ಲಿ 2 ಕಾರ್ಬನ್, ಇನ್ನೊಂದು ಈಥೈಲಲ್ಲಿ 2 ಕಾರ್ಬನ್, ಟೋಟಲಿ an alkane with 4 carbon atoms called ಏನದು, ಬ್ಯೂಟೇನ್. ಯಾವುದು ಆಲ್ಕೇನ್ ಇದು, ಬ್ಯೂಟೇನ್. ಅರ್ಥ ಆಯ್ತಾ, ರೈಟ್? ಸೊ ಎಷ್ಟು ಮೆಥಡ್ಸ್ ಆಫ್ ಪ್ರಿಪರೇಷನ್ ಆಯಿತು? 3 methods ಆಫ್ ಪ್ರಿಪರೇಷನ್. ಓಕೆನಾ, 3 methods of preparation, right? Got it?